ಬಂದೆಯ ಊರು ಬದುಕಿದ್ದ ಜನರು. ಈಗ ಅಪ್ಪಾಜಿ ಅವ್ರ ಜೊತೆ ಅಂದ್ರೆ ಅಣ್ಣವ್ರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಎಷ್ಟು ಸಿನಿಮಾ ಮಾಡಿದ್ದೀರಾ? ನೀವು ತುಂಬಾನೇ ಮಾಡಿದ್ವಿ, ತುಂಬಾ ಹೆಚ್ಚು ಮಾಡಿದ್ದೀರಾ? ಕಡಿಮೆ ಮಾಡಿದ್ವಿ. ತುಂಬಾ. ಅವ್ರಿರೋದಲ್ಲಿ ಇದ್ದೇ ಇದ್ದೀವಿ. ಅವರು ಅಣ್ಣವ್ರು ಇದಾರೆ ಅಂದ್ರೆ ನೀವು ಇರ್ದೇ ಇರ್ತಿದ್ರಿ ಅಂದ್ರೆ ಅವಾಗೆಲ್ಲ ಅಲ್ಲಮ್ಮ ಮದ್ರಾಸ್ನಲ್ಲೇ ಇದ್ವಲ್ಲಮ್ಮ ಮಡ್ರಾಸ್ ಅಲ್ಲೇ 25 ವರ್ಷ. ಅಯ್ಯೋ ಅಪ್ಪ. ಇವಾಗಲೇ ತಮಿಳ್ನವ್ರಿಗೆ ನಮ್ಮ ಮೇಲೆ ಒಟ್ಟ ಕಿಚ್ಚು ಬಂದ್ಬಿಡ್ತು. ಯಾಕೆ ಇನ್ಮೇಲೆ ಇಲ್ಲಿ ಕನ್ನಡ ಪಿಕ್ಚರ್ ತೆಗಿಯಂಗಿಲ್ಲ, ಕರ್ನಾಟಕ ಅಂದ್ರು. ಇದ್ ಬಂದ ಕನ್ನಡದವರೆಲ್ಲ ಬಾಯಿ ಮುಚ್ಕೊಂಡು ಕರ್ನಾಟಕ ಬಂದ್ವಿ. ಇರೋ ಬರೋ ಮಾರ ಹಾಕ್ಬಿಟ್ವಿ, ಬಂದ್ವಿ. ಬಟ್ ಇವಾಗ ಇಲ್ಲೇ ಇದೆ ಎಲ್ಲ ಅವಾಗ ಬಿಟ್ಟಾಯ್ತಲ್ಲ ಅದು. ಸ್ಟುಡಿಯೋ ಎಲ್ಲ ಅಲ್ಲೇ ಇತ್ತಂತಲ್ಲ ಅವಾಗ ಮೆಡ್ರಾಸಲ್ಗೆ ಹೋಗ್ಬೇಕಾಯ್ತಂತೀನಿ, ಚೆನ್ನೈಗೆ ಹೋಗ್ಬೇಕಾಗಿತ್ತಂತಲ್ಲ ನೀವು. ಏನ್ ಮಾಡ್ತಾರೆ ಎಲ್ಲ ಯಾರು ನಮ್ಮ ಕನ್ನಡದವ್ರು ಇದ್ರು ಎಲ್ಲ ಬಂದ್ಬಿಟ್ರು. ಕನ್ನಡದಲ್ಲಿ ಬಂದು ತಮಿಳ್ನಾಡಲ್ಲಿ ಕನ್ನಡ ತೆಗಿಯಂಗಿಲ್ಲ ಅಂದ್ಬಿಟ್ರು. ಇನ್ನೇನ್ ಮಾಡ್ತೀರ? ನಮ್ಮೂರು ಬಂದ್ವಿ. ಅವಾಗೇನೋ ಅಲ್ಲಿ ತಾನೇ ದೊಡ್ಡದಾಗಿತ್ತು ಫಿಲಂ ಫೀಲ್ಡ್ ಅಲ್ವಾ, ಎಲ್ಲರೂ ಅಲ್ಲೇ ಮಾಡೋರು. ಆಮೇಲೆ ಏನು ಒಟ್ಟಾಗಿಚ್ಚ ಏನೋ ಅವ್ರಿಗೆ ಬೇಡ ಬಿಡು, ನಮ್ಮೂರಿಗೆ ನಮ್ಮೂರಲ್ಲೇ ತೆಗಿಯಲ್ವಾ. ಸುಂದರವಾದ ಕರ್ನಾಟಕ ನಮ್ದು ಅಲ್ವಾ, ಹೊರಗಡೆ ಏನು ಹೋಗ್ಲೇಬೇಕಂತ ಏನಿಲ್ಲ ಅಲ್ವಾ. ಚಿಕ್ಕಮಂಗ್ಳೂರು ಅಲ್ವಾ, ಮೈಸೂರು, ಮಂಡ್ಯ ಕಡೆನೋ, ಹುಬ್ಳಿನೋ, ಧಾರವಾಡ, ಈ ಕಡೆ ಉತ್ತರ ಕನ್ನಡ ಎಲ್ಲ ಹೋದ್ರೆ ಅಷ್ಟೇ ಸುಂದರವಾದ ಜಾಗ ನಮ್ ಕರ್ನಾಟಕ. ಚಿತ್ರದುರ್ಗ ಅಲ್ವಾ, ಜಾಗ ಮತ್ತೆ ಮತ್ತೆ ಸುಂದರವಾದ ಸ್ಥಾನ. ಓಕೆ ಅಮ್ಮ, ಈಗ ನೀವು ಮತ್ತೆ ಸಿನಿಮಾ ಈಗ ನೀವು ಸಿನಿಮಾಗಳು ನೋಡ್ತಾ ಇದೀರಾ? ಈಗಿನ ಸಿನಿಮಾಗಳು ಬಂದಿರೋದಲ್ಲ, ಈಗಿನ ಸಿನಿಮಾಗಳೆಲ್ಲ ನೋಡ್ತಾ ಇದೀರಾ? ಈಗ ಬಂದಿರೋ ಹೀರೋಗಳು ಹೀರೋ ಯಾರು ಇಷ್ಟ ಆಗ್ತಾರೆ ಇವಾಗಿನಲ್ಲಿ? ಹೀರೋ ಈಗ ಹಳೆ ಪಿಕ್ಚರ್ ಹಾಕ್ತಾರಲ್ಲ, ಅವಾಗ ನೋಡ್ತೀನಿ, ಇದ್ರೆ ನೋಡ್ದು ಪರವಾಗಿಲ್ಲ ಅನ್ಕೊಳ್ಳೋದು. ಅವಾಗ ಉದಯ ಟಿವಿಯಲ್ಲೆಲ್ಲ ಹಳೆ ಸಿನಿಮಾಗಳು ಹಾಕ್ತಾ ಇದ್ರು, ಬ್ಲಾಕ್ ಅಂಡ್ ವೈಟ್ ಸಿನಿಮಾ. ಅದು ಬಟ್ ಉದಯ ಟಿವಿಯಲ್ಲಿ ಎಲ್ಲಾ ಸಿನಿಮಾಗಳು ಇದಾವೆ ಅಲ್ವಮ್ಮ? ತುಂಬಾ ಸಿನಿಮಾಗಳು ಇರೋದಂದ್ರೆ ಹಳೆ ಸಿನಿಮಾಗಳು ಬ್ಲಾಕ್ ಅಂಡ್ ವೈಟ್ ಇಂದ ಅಂದ್ರೆ ಅದು ಉದಯ ಟಿವಿಯಲ್ಲೇ ಇದೆ ಅದನ್ನ ತುಂಬಾ ಸಿನಿಮಾಗಳು ಅಲ್ವಾ. ಸೊ ನಿಮ್ ಸಿನಿಮಾಗಳು ನೀವು ನೋಡ್ತಾ ಅವಾಗೆಲ್ಲ ಜಯಶ್ರೀ ಅವರು ಅವರು ಅವ್ರು ಹೀರೋಯಿನ್ ನಮಗಿಂತ ಮುಂಚೆ. ಆಮೇಲೆ ಅವರು ನನಗೆ ಯಾವುದೋ ಒಂದು ಪಿಕ್ಚರ್ ಅಲ್ಲಿ ಜಯಶ್ರೀ ಅವರು. ಜಯಂತಿ ಅವ್ರ ಜೊತೆನೂ ಮಾಡಿದೀರಾ? ಜಯಂತಿ ಮತ್ತೆ ಮಾಡಿ ಅಲ್ವಾ. ಕಲ್ಪನಾ ಅವರು ಎಲ್ಲರೂ. ಹೌದು ಓಕೆ. ಕಲ್ಪನಾ, ಜಯಂತಿ, ಭಾರತಿ, ಆರ್ತಿ ಎಲ್ಲ ಹೀರೋಗಳನ್ನ ಬಿಟ್ಟು ಹೀರೋಯಿನ್ಗಳನ್ನ ಬಿಟ್ಟಿಲ್ಲ, ಎಲ್ಲಾರ ಜೊತೆಲೂ ಇದ್ದೀನಿ. ಸರಿ ಓಕೆ ಅಮ್ಮ. ಈಗ ನಿಮ್ಗೆ ಇವಾಗಿನ ಹೀರೋ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಹೀರೋ ಇವಾಗಿರೋ ಹೀರೋ ಅಲ್ಲಿ ಯಾರು ಇಷ್ಟ ಆಗ್ತಾರೆ? ಈಗ ನೀರು ಆಗ ನೀರು ಅಂತ ಏನಿಲ್ಲ. ಆ ಕಾಲಕ್ಕೆ ಅವರು ಒಳ್ಳೆಯವರು ಅಲ್ಲ, ಇಷ್ಟ ಆಗೋರು ಅಲ್ಲ, ಇಷ್ಟ ಆ ಕಾಲಕ್ಕೆ ಅವರು ಒಳ್ಳೆಯವರು, ಈ ಕಾಲಕ್ಕೆ ಇವ್ರು ಒಳ್ಳೆ ಇಷ್ಟ ಅಷ್ಟೇ. ಆಯ್ತಮ್ಮ ಓಕೆ. ಏನು ಇದಾವಲ್ಲ ಹೀರೋಗಳು, ಹೌದು ಓಕೆ. ಅವರೇ ಬೇಕು ಅಂದ್ರೆ ಆಗುತ್ತಾ? ಹೌದು ಕರೆಕ್ಟ್ ಅಮ್ಮ. ಇವರು ಬೇಕು ಅಂದ್ರೆ ಆಗುತ್ತಾ? ಎಲ್ಲ ಎಷ್ಟೋ ಅಷ್ಟೇ, ಹೌದಾ ಅಲ್ವಾ? ಈಗಿನವ್ರು ಅಷ್ಟೇ ಒಳ್ಳೆಯವ್ರೆ. ಓಕೆ. ಈಗ ಬಾಲಕೃಷ್ಣ ಅಣ್ಣವ್ರು, ನರಸಿಂಹರಾಜ್ ಸರ್ ಅವರು ಅಲ್ವಾ. ಅವಾಗ ನೀವು ತುಂಬಾ ಕಾಮಿಡಿ ಅಂದ್ರೆ ಅಲ್ಲಿ ಬಂದಾಗ ಶೂಟಿಂಗ್ ಸ್ಪಾಟ್ ಅಲ್ಲಿ ತುಂಬಾ ನಗಿಸ್ತಾ ಇದ್ದಿದ್ದು ಯಾರು? ಯಾರು ನಗಿಸ್ತಾ ಇದ್ರು? ಯಾರು ನಿಜವಾದ ಅಲ್ಲಿ ನರಸಿಂಹಣ್ಣ ಅವರು, ಬಾಲಣ್ಣ ಅವರೆಲ್ಲ ಇದ್ರಲ್ಲ, ಅವಾಗ ಜಾಸ್ತಿ ನಗಿಸ್ತಾ ಇದ್ದಿದ್ದು ಯಾರು ಸಿನಿಮಾ ಸೆಟ್ ಅಲ್ಲಿ? ಅಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ ಜಾಸ್ತಿ. ಸಿನಿಮಾ ಓಕೆ, ನಗಿಸ್ತಾ ಇದ್ದಿದ್ದು ಯಾರು ಜಾಸ್ತಿ ಅಲ್ಲಿ? ಅವಾಗ ಶೂಟಿಂಗ್ ಸೆಟ್ ಅಲ್ಲೆಲ್ಲ ನಗಿಸ್ತಾ ಇದ್ದಿದ್ದು ಯಾರು? ನಮ್ಮ ಅಕ್ಕ ಅವ್ರ ಅಂತ ಒಬ್ರು ಇದ್ರು, ತೀರೋಗ್ಬಿಟ್ರು, ಅವ್ರು ಬರೋರು. ಅವ್ರು ಬರ್ತಿದ್ರಾ? ನಾನು ಒಬ್ಳೆ ಹೋಗ್ತಿರ್ಲಿಲ್ಲ, ಅಕ್ಕ ಬರೋರು ಜೊತೆಲಿ ಹೋಗ್ತಾ ಇದ್ವಿ. ಬರೋರು ಕರ್ಕೊಂಡು ಬರೋರು. ಇಲ್ಲ ಅಂದ್ರೆ ಅವ್ರನ್ನ ಬಹಳ ಆತ್ಮೀಯ ಫ್ರೆಂಡ್ ಒಬ್ರು, ಆ ಅಮ್ಮ ಬರೋಳು. ಇವ್ರು ಯಾರು ಇಲ್ಲ ಅಂದ್ರೆ ಅವರು ಮಾಕಮ್ಮವರು ಅಂತ, ಮೈಸೂರಿನವರು ಅವರು. ಓಕೆ ಅಮ್ಮ, ಹಬ್ಬಗಳು ಬಂತು. ಇವತ್ತು ಮಕರ ಸಂಕ್ರಾಂತಿ ಹಬ್ಬ. ಮಕರ ಸಂಕ್ರಾಂತಿ ಹಬ್ಬ. ದೇವಸ್ಥಾನಕ್ಕೆ ಏನಾದ್ರು ಹೋಗ್ತೀರಾ? ದೇವಸ್ಥಾನಕ್ಕೆಲ್ಲಾದ್ರೂ ಹೋಗ್ತಾ ಇರ್ತೀರಾ? ಹೊರಗಡೆ ಹೋಗ್ತೀರಾ? ಎಲ್ಲ ಗುಂಪೆ ಹೋಗ್ತೀವಿ. ಮನೆಯವರೆಲ್ಲ ಹೋಗಿ ಸ್ವಾಮಿ ಪೂಜೆ ಗೀಜೆ ಮಾಡಿಸಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಒಳ್ಳೆ ಬುದ್ಧಿ, ಒಳ್ಳೆ ಜ್ಞಾನ ಕೊಡು ಅಂತಲೇ ಕೇಳ್ಕೊಂಡೇ ಬರ್ತೀವಿ.
ಅಮ್ಮ ಅವಾಗ ಸಿನಿಮಾಗಳೆಲ್ಲ ಎಷ್ಟ್ರಲ್ಲಿ ಮಾಡ್ತಾ ಇದ್ರು ಸಿನಿಮಾ? ಕೋಟಿ ಆಗ್ತಾ ಇತ್ತಾ ಲಕ್ಷದಲ್ಲಿ ಮಾಡ್ತಾ ಇದ್ರ ಸಿನಿಮಾಗಳು? ಹಳೆ ಸಿನಿಮಾಗಳು 2-3 ಲಕ್ಷದಲ್ಲಿ ಆಗ್ಬಿಡ್ತಾ ಇತ್ತ ಸಿನಿಮಾ ಅವಾಗೆಲ್ಲ? ಆಗ್ತಿತ್ತ ಅಷ್ಟು? ಒಂದ್ ಸಿನಿಮಾ ಮಾಡಕ್ಕೆ ಎಷ್ಟು 3 ಲಕ್ಷ ಆಗ್ತಿತ್ತಾ? 3 ಲಕ್ಷ. ಇವಾಗಿನ ಸಿನಿಮಾಗಳು ಎಷ್ಟು ಗೊತ್ತಮ್ಮ? ಪ್ಯಾನ್ ಇಂಡಿಯಾ ಅಂತವೆಲ್ಲ ಇವಾಗ ಪ್ಯಾನ್ ಇಂಡಿಯಾ ಅಂತ ಬಂದಿದೆ ಸಿನಿಮಾಗಳು. ಬೇಗ ಆಗೋತ ಅಲ್ಲ ಬೇಗ ಓಕೆ, ಅವಾಗ ದುಡ್ಡು ಎಷ್ಟು ಖರ್ಚಾಗತ್ತೆ ಗೊತ್ತಾ ಒಂದ್ ಸಿನಿಮಾ ತೆಗಿಯಕ್ಕೆ? 1000 ಕೋಟಿ 500 ಕೋಟಿ ಇವಾಗ ಬರೋ ಸಿನಿಮಾಗಳು ಪ್ಯಾನ್ ಇಂಡಿಯಾ. ಯಾರು ಕೊಡ್ತಾರ? ಕೋಟಿನೂ ಇಲ್ಲ ಗೀಟಿನೂ ಇಲ್ಲ. ಯಾಕೆ? ಅಲ್ಲಮ್ಮ ಈಗ ಸಿನಿಮಾಗಳು ತೆಗಿತಾ ಇರೋದು ಅಷ್ಟು ಖರ್ಚು ಮಾಡಿ ತೆಗಿತಾ ಇದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇವಾಗಿಲ್ಲ ಸಿನಿಮಾಗೆ ಏನೋ ಅವ್ರ ಕ್ಯಾರೆಕ್ಟರ್ ತಕ್ಕಂತೆ ಕೊಡೋರು. ಇವಾಗ ಒಂದ್ ತಕ್ಕಂತೆ ಕೊಡ್ತಾರೆ ನಮ್ ಕ್ಯಾರೆಕ್ಟರ್. ಬೇರೆಯವ್ರಿಗೇನೋ ಗೊತ್ತಿಲ್ಲ, ಹೌದಲ್ವಾ? ಯಾರಿಗಾರೇನು ಹೇಳ್ಕೊಳಲ್ಲ. ಕರೆಕ್ಟ್ ನಿಮ್ದು ಅಲ್ವಾ? ಓಕೆ, ಈಗ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಅಮ್ಮ. ನಿಮ್ಮನ್ನ ಒಬ್ಬ ಕುರಿ ಮಾಡಿದ್ದ, ಜ್ಞಾಪಕ ಇದೆಯಾ? ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಒಬ್ಬ ಮಂಜು ಅಂತಿದ್ದ, ಜ್ಞಾಪಕ ಇದೆಯಾ? ಒಬ್ಬನು ಕುರಿ ಮಾಡ್ಬಿಟ್ಟಿದ್ದ, ನಿಮ್ಮನ್ನೆಲ್ಲ ಸಿನಿಮಾ ಇದೆ ಅಂತ ಕರ್ಕೊಂಡೋಗಿ ತುಮಕೂರ್ ಹತ್ರ, ಜ್ಞಾಪಕ ಇದೆಯಾ? ಹೌದಾ? ದಾವಣಗೆರೆಗೆ ಮರ್ತು ಬಿಟ್ಟಿದ್ದೀರಾ? ಮರ್ತಿದ್ದೀರಾ? ನಾನು ಹೇಳ್ತೀನಿ ನನ್ನದಾತ್ರಿಗೆ. ಏನ್ ಮಾಡ್ಬಿಟ್ಟಿದ್ದ, ಒಬ್ಬ ಮಂಜು ಅಂತ ಇದ್ದ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ಒಬ್ಬ. ಅವನೇನ್ ಮಾಡಿದ್ದ, ನನಗೆ ಫೋನ್ ಬಂತು, ಅಮ್ಮ ಅವರಿದ್ದಾರೆ, ಜಯಲಕ್ಷ್ಮಿ ಅವರಿದ್ದಾರೆ, ಅವರು ಸೀನಿಯರ್ ಆರ್ಟಿಸ್ಟ್ ಒಬ್ರು ಇದ್ದಾರೆ, ನೀವು ಇದ್ದೀರಾ ಸುನಿಲ್ ಸರ್, ಇನ್ನೊಂದಿಬ್ರು ಇದ್ದಾರೆ ಅಂತ ಒಬ್ಬ ಹೀರೋನೊಬ್ಬರನ್ನ ಕರ್ಕೊಂಡು ನಮ್ಮನ್ನ ದಾವಣಗೆರೆಗೆ ಕರ್ಕೊಂಡೋದ. ಏನೋ ಸಿನಿಮಾ ಇದೆ, ದೊಡ್ಡ ಒಬ್ಬ ಪೊಲಿಟಿಕ್ಸ್ ವ್ಯಕ್ತಿ ಹೆಸರು ಹೇಳ್ಬಿಟ್ಟು ಅವರೇ ಪ್ರೊಡ್ಯೂಸರ್ ಕರ್ಕೊಂಡೋಗಿ. ಆಕ್ಚುಲಿ ಅವನು ಕರ್ಕೊಂಡೋಗಿದ್ದು ಏನಪ್ಪಾ ಅಂದ್ರೆ ನಮಗೆ ಶೂಟಿಂಗಿಗಲ್ಲ, ಯಾವುದೋ ಒಂದು ಮದುವೆ ಕರ್ಕೊಂಡೋಗಿದ್ದು. ಅಂದರೆ ಅವರು ಬಿಲ್ಡಪ್ ಕೊಡಕ್ಕೆ ಅವ್ನಿಗೆ ಹೆಣ್ಣು ಸಿಗಲಿ ಅಂದ್ಬಿಟ್ಟು, ನೋಡಿ ಇಂಥವ್ರನ್ನೆಲ್ಲ ಆರ್ಟಿಸ್ಟ್ಗಳನ್ನ ನಾನು ಹಾಕ್ಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿ ಏನು ಮಾಡ್ಬಿಟ್ಟ, ನನಗೆ ಅಮ್ಮನಿಗೆ ಆಮೇಲೆ ಇನ್ನೊಬ್ರು ಹೀರೋ ಇನ್ನೊಂದಿಬ್ಬರು ಆರ್ಟಿಸ್ಟ್ಗಳು ಅವ್ರನ್ನೆಲ್ಲ ರೂಮ್ಗೆ ನಮಗೆಲ್ಲ ದಾವಣಗೆರೆಯಲ್ಲಿ ರೂಮ್ ಮಾಡಿಕೊಟ್ಟು ಹೋಗ್ಬಿಟ್ಟು ಬರ್ತೀನಿ ಆಚೆ ಅಂತ ಹೋದವನು ಹೋಗ್ಬಿಟ್ಟ. ನಂದು ದುಡ್ಡು ಬೆಳಗ್ಗೆನೇ ಖರ್ಚು ಮಾಡಿಸ್ಬಿಟ್ಟಿದ್ದ. ಅಲ್ಲಿ ಬೆಂಗಳೂರಲ್ಲಿ ಏನು ಮಾಡಿಬಿಟ್ಟಿದ್ದ, ಎಲ್ಲ ದುಡ್ಡು ಪೆಟ್ರೋಲ್ ದುಡ್ಡು ಹತ್ರ ಇಸ್ಕೊಂಡು, ಕೊಡಿ ಸುನೀಲ್ ಸರ್ ನಿಮ್ಗೆ ಅಲ್ಲಿ ಕೊಡ್ತೀನಿ, ಕ್ಯಾಶ್ ಕೊಡ್ತಾರೆ, ಇವಾಗಲ್ಲಿ ಅಡ್ವಾನ್ಸ್ ಕೊಡ್ತಾರೆ, ನಿಮ್ಗೆ ಅಲ್ಲಿ ಕೊಡ್ತೀನಿ ಅಂತ ನನ್ನ ಕಡೆ ಒಂದು 5,000 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು, ನನ್ನ ಹತ್ರ ಒಂದು 5,000 ರೂಪಾಯಿ ಕ್ಯಾಶ್ ಇಸ್ಕೊಂಡು, ಅಮ್ಮನ್ನೆಲ್ಲ ಕರ್ಕೊಂಡೋಗಿ ನನ್ನ ದುಡ್ಡು ಎಲ್ಲ ಮುಡಾಯಿಸ್ಬಿಟ್ಟು, ನನ್ನ ಹೀರೋನೆಲ್ಲ ಕರ್ಕೊಂಡು ದಾವಣಗೆರೆ ಕರ್ಕೊಂಡೋಗಿ ಲಾಡ್ಜಲ್ಲಿ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದ. ದುಡ್ಡು ಕೊಟ್ಟಿದ್ದು ಯಾರು ಗೊತ್ತಾ ಅವಾಗ ಲಾಡ್ಜ್ಗೆ? ಅಮ್ಮನ ಹತ್ರ ದುಡ್ಡಿತ್ತು, ನನ್ನ ಹತ್ರ ಇಲ್ಲ. ಯಾಕಂದ್ರೆ ಬೆಳಗ್ಗೆನೇ ಖಾಲಿ ಮಾಡಿಸ್ಬಿಟ್ಟಿದ್ದ. ನಾನೇ ಎಲ್ಲಾರನ್ನೂ ಪಿಕಪ್ ಮಾಡ್ಕೊಂಡ್ಬಂದಿದ್ದು ನನ್ನ ಕಾರ್ ಒಳಗಡೆ, ಎಲ್ಲರನ್ನೂ ಕರ್ಕೊಂಡು ಬಂದೆ. ನನ್ನ ದುಡ್ಡೆಲ್ಲ ಖಾಲಿ ಮಾಡಿಸಿ ಅವನು ಓಡೋಗ್ಬಿಟ್ಟಿದ್ದ. ಹಿಂಗಾಗಿದೆ ನೋಡಿ ಜೀವನದಲ್ಲಿ. ನಾನು ಕೂಡ ಕುರಿಯಾಗಿದ್ದೀನಿ, ಅಮ್ಮನ್ನೂ ಬಿಟ್ಟಿಲ್ಲ ಪಾಪ. ಈ ಅಮ್ಮನ್ನೂ ಕುರಿ ಮಾಡ್ಬಿಟ್ಟವ್ರೆ. ಸೀನಿಯರ್ ಆರ್ಟಿಸ್ಟ್ ಅನ್ನೋದು ಇರಲಿಲ್ಲ ಅವ್ರಿಗೆ, ಅವನು ಇದಾಯ್ತು ನೋಡಿ. ಈ ಥರ ಎಲ್ಲ ನಡೀತಾವೆ ಜೀವನದಲ್ಲಿ, ಅಲ್ವಾಮ್ಮ? ಓಕೆ, ಅವತ್ತು ನೀವಿಲ್ಲ ಅಂದ್ರೆ ನಾನು ಹೆಂಗ್ ಬರ್ತಿದ್ದೋ ನನಗೂ ಗೊತ್ತಿಲ್ಲ ಮನೆಗೆ ಅವತ್ತು, ಅಲ್ವಾ? ನೀವು ಇದ್ದಿದ್ದಕ್ಕಾಯ್ತು. ಹಿಂಗೆಲ್ಲ ನಡೆಯುತ್ತೆ. ಒಂದೇನು ಬದಲಾವಣೆ, ಆ ಕಾಲ ಬೇರೆ, ಹಾಮ ಈ ಕಾಲ ಬೇರೆ. ಹೌದಮ್ಮ, ಹೌದು. ಡಿಫ್ರೆನ್ಸ್ ಇವಾಗೇನು, ಅವಾಗ ಶೂಟಿಂಗು ಅಂದ್ರೆ ಯಾರು ಅವ್ರೇನ್ ಮಾಡ್ತಾರೆ ಅವ್ರನ್ನ ನಾನು ಮಿಂಗೋ ಅಂತ ಮಾಡ್ಬೇಕು. ಈಗೇನ್ ಮಾಡ್ತಾರ ಗೊತ್ತಾ? ಬೇಜಾರು ಮಾಡ್ಕೋಬೇಡಿ. ಇಲ್ಲ ಹೇಳಿ. ಈಗೇನ್ ಮಾಡ್ತಾರ ಗೊತ್ತಾ? ಅವ್ರ ಪಾಡ್ಗೆ ಅವ್ರು ಮಾಡಿದ್ದಾರೆ, ಇವ್ರ ಪಾಡ್ಗೆ ಮೊಬೈಲಲ್ಲಿ ಬ್ಯುಸಿ ಇರ್ತಾರೆ ಅಂತ ಹೇಳ್ತಾ ಇದಾರೆ ಅಮ್ಮ. ಅಂದ್ರೆ ಅವಾಗ ಮಾತುಕತೆಗಳು ಜಾಸ್ತಿ ಇತ್ತು. ಅವಾಗ ಮೊಬೈಲ್ ಯಾವಾಗ ಬಂತು, ಈಗ ನಮ್ಮ ಮನೆ ಒಳಗಡೆ ತಗೊಳ್ಳಿ, ಇದು ಅಮ್ಮ ಹೇಳ್ತಾ ಇರೋದು ಸತ್ಯವಾದ ಮಾತು. ನಮ್ಮ ಮನೆಯೊಳಗೆ ಯಾರ್ಯಾರೋ ನೆಂಟರು ಪಂಟ್ರು ಯಾರೇ ಬರಲಿ, ಇಲ್ಲ ಅಪ್ಪ ಅಮ್ಮ ತಂಗಿ ಮಗಳು ಯಾರೇ ಇರಲಿ, ಅವ್ರ ಪಾಡಿಗೆ ಅವ್ರ ಮೊಬೈಲ್ ಒಳಗೆ ಬ್ಯುಸಿ ಇರ್ತಾರೆ. ಮಾತುಕತೆಗಳು ಕಡಿಮೆ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ಏನಾಗಿದೆ, ನೀ ಮಾಡ್ಕೋ, ಯಾರು ನೋಡು ಡಬ್ಬ ಅದು ಹಿಡ್ಕೊಂಡ್ಬಿಟ್ಟು ನೋಡ್ತಾರೆ. ನೀ ಏನ್ ಮಾಡ್ತೀಯ ಅಂತ ಗೊತ್ತಿಲ್ಲ, ನಿನ್ನ ನಾನು ನುಂಗಬೇಕು ಅಂತಲೂ ಗೊತ್ತಿಲ್ಲ. ಆಯ್ತು, ಅದೇನ್ ಕೊಡ್ತಾರ, ಮಾತಾಡ್ಬಿಟ್ಟು ಬಂದ್ಬಿಡ್ತಾರೆ. ಅವಾಗ ಹಂಗಲ್ಲ, ಹಿಂಗಂತಿರ್ಲಿಲ್ಲ. ನೀನೇನಪ್ಪ ಮಾತಾಡ್ತಾ ಇದೆ, ಮಾತಾಡೋ ನೀನು. ಅಲ್ಲ, ನಾನ್ ನಿನ್ನ ನಗುವಾಗೆ ನೋಡೋದು, ನಿಜವಾಗ ನೋಡ್ತೀನಿ ಅಲ್ವಾ? ನೀನೇನ್ ಮಾಡ್ತೀಯ ಅಂತ ಗ್ರಹಿಸ್ತೀನಿ, ನಿನ್ನ ನುಂಗೋಕ್ ನೋಡ್ತೀನಿ ವಿನಃ ಈ ಡಬ್ಬ ಆದ್ರೆ ಮಾಡ್ತೀನಿ. ಏನೋ ಅವ್ರು ಇದವ್ರು ಮಾಡ್ಕೊತಾರೆ, ಹೋಗ್ಲೇ ಬಿಟ್ಟು. ಇನ್ನು ಮುಂದೆ ಇದೇ ಕಾಲ, ಅದು ಬರಲ್ಲ. ಅಲ್ಲೇನಮ್ಮ? ದೊಡ್ಡ ದೊಡ್ಡ ತಲೆಗಳೆಲ್ಲ ಹೊಂಟದು. ಅಷ್ಟೇ, ಅವ್ರ ಜೊತೆಗೆ ನಾವು. ಈಗಿನವರು ಏನ್ ಹೇಳ್ತಾರೋ ಇಷ್ಟ. ಚೆನ್ನಾಗಿದ್ದೀರಾ? ಅಲ್ವಾ? ಹೌದಮ್ಮ ಕರೆಕ್ಟ್. ಓಕೆ ಅಮ್ಮ, ಇದೇನ್ ಪ್ರಶಸ್ತಿ ಬಂದಿದೆಯಲ್ಲ, ಕರ್ನಾಟಕ ಸಂಭ್ರಮ,
ಪ್ರಶಸ್ತಿ ಬಂದಿದೆ ನಿಮ್ಗೆ. ಯಾವ್ದಾದ? ಹಾ, ಪ್ರಶಸ್ತಿ ಬಂದಿದೆ ಅಲ್ವಾ ನಿಮ್ಗೆ? ಹಾ, ಕರೆದು ಸನ್ಮಾನ ಎಲ್ಲ ಮಾಡಿದ್ದಾರೆ. ಹೌದು. ಹಾ, ತುಂಬಾ ಸಂತೋಷ ಕೂಡ ಇದೆ ನಿಮ್ಗೆ ಅಲ್ವಾ? ಓಕೆ. ಇವಾಗಲೂ ಭೇಟಿ ಆಗಕ್ ಬರ್ತಾರ ಯಾರಾದ್ರು ರಾಜಕೀಯದವ್ರು? ರಾಜಕೀಯದವ್ರು ಯಾರಾದ್ರೂ ಬರ್ತಾರಾ ನಿಮ್ಮನ್ನ ಭೇಟಿ ಆಗಕ್ಕೆ? ಇಲ್ಲ, ರಾಜ್ಕುಮಾರ್ ಅಲ್ಲ, ರಾಜಕೀಯದವ್ರು ದೊಡ್ಡ ವ್ಯಕ್ತಿಗಳು ಯಾರಾದ್ರೂ ಬರ್ತಾರ ಭೇಟಿ ಆಗಕ್ ನಿಮ್ಮನ್ನ? ಯಾರೋ ಬರ್ತಾರ, ನನ್ ಗೊತ್ತಾಗಲ್ಲ. ನಾನು ಅದನ್ನೆಲ್ಲ ಗ್ರಹಿಸಲ್ಲ. ನನ್ ಪಾಡಿಗೆ ನಾನು ನೀವಿರ್ತೀರಾ? ಹಾಕಿದ್ರೆ ಹಾಕಿಸ್ಕೊಂಡ, ಏನ್ ಕೊಡ್ತಾರೆ ಇಸ್ಕೊಂಡ, ಸೀದಾ ಬಂದ್ಬಿಡ್ತೀರಾ? ನಾನು ಅಲ್ವಾ? ಎಕ್ಸ್ಪ್ರೆಷನ್ ಅಮ್ಮದು ಇವಾಗ್ಲೂ ಹಂಗೆ ಇದೆ, ಆ ನಗು, ಆ ಮಾತಾಡೋ ಸ್ಟೈಲ್ ಇವಾಗ್ಲೂ ಹಂಗೆ ಇದೆ ನೋಡಿ. ಈಗಿನ ಜನರೇಷನ್ ನಾವು ಸುಸ್ತಾಗ್ಬಿಡ್ತೀವಿ, ಒಂದೆರಡು ಹೆಜ್ಜೆ ಇಲ್ಲ ಏನೋ ಡೈಲಾಗ್ ಏನೋ ಒಂದ್ ಸ್ವಲ್ಪ ಆಯ್ತು ಅಂದ್ರೆ ಸುಸ್ತಾಗ್ಬಿಡ್ತೀವಿ. ಅಮ್ಮ ನೋಡಿ ಎನರ್ಜಿಕಾಗಿ ಹೆಂಗಿದ್ದಾರೆ. ಯಾಕೆಂದ್ರೆ ಆಗಿನ ಟೈಮಲ್ಲಿ ಮೊಬೈಲ್ಗಳೆಲ್ಲ ಆ ಥರದ್ದೆಲ್ಲ ಇರಲಿಲ್ಲ. ಆಮೇಲೆ ಅವು ಬರ್ತಾ ಇದ್ದಿದ್ದು ಊಟ ಏನಿದೆ, ಅಕ್ಕಿ ಏನೋ ಬೆಳಿಬೋದು, ಏನೇ ಆಗಿರ್ಬೋದು, ಅವಾಗೆಲ್ಲ ಶುದ್ಧವಾಗಿ ಬರ್ತಾ ಇತ್ತು. ಈಗ ಬರೋದೆಲ್ಲ ಕೆಮಿಕಲ್ ಮಿಕ್ಸು, ಅದು ಇದು ಏನೇನೋ ಮಾಡಿ ಹಣ್ಣುಗಳಿಗೆಲ್ಲ ಇಂಜೆಕ್ಷನ್ ಕೊಟ್ಟು ಈ ಥರದ್ದೆಲ್ಲ ಮಾಡ್ತಾರೆ. ಅದಕ್ಕೆ ನಾವೆಲ್ಲ ಏನಾಗ್ಬಿಡ್ತೀವಿ, ವೀಕ್ ಆಗ್ಬಿಡ್ತೀವಿ. ಆಮೇಲೆ ಮೊಬೈಲ್ ಜಾಸ್ತಿ ನೋಡಬಾರ್ದು. ನೋಡಿದ್ರೆ ಅಮ್ಮ ಅವರು ಡಬ್ಬ ಅಂತ ಹೇಳ್ತಾರೆ ಅದನ್ನ ಅಲ್ವಾ? ಅಮ್ಮ ಅವಾಗೆಲ್ಲ ಫೋನ್ ಹೆಂಗ್ ಬರ್ತಾ ಇತ್ತು ನಿಮ್ಗೆ? ಶೂಟಿಂಗಿಗೆಲ್ಲ ಫೋನ್ ಇರ್ಲಿಲ್ವಲ್ಲ, ಹೆಂಗ್ ಬರ್ತಾ ಇತ್ತು? ಡೈರೆಕ್ಟ್ರು ಯಾರೋ ಅವ್ರವ್ರು ಮಾತಾಡ್ಕೊಂಡು ಹೇಳೋರು, ಅವ್ರ ಹತ್ರ ಇರೋದಲ್ಲ. ಅವ್ರ ಹತ್ರ ಫೋನು ಮನೆ ಫೋನು ಲ್ಯಾಂಡ್ ಲೈನು. ಓಹೋ, ಆ ಫೋನ್ ಮಾಡಿ ನಾಳೆ ಶೂಟಿಂಗ್ ಇರೋದು, ಫೋನ್ ಏನಿಲ್ಲ. ನಾಳೆ ನಿಮ್ ಶೂಟಿಂಗ್ ಇದೆ, ಫೋನ್ ಯಾಕೆ? ನಾಳೆ ಇದ್ಮೇಲೆ ಗಾಡಿ ಬರುತ್ತೆ, ಹೋಗ್ತೀವಿ ಬಾಯಿ ಮುಚ್ಕೊಂಡು. ನಮ್ ಕೆಲಸ ಮಾಡ್ತೀವಿ, ತಂದ್ ಮನೆಗೆ ಬಿಸಾಕ್ತಾರೆ. ಅಷ್ಟೇ ಅಲ್ವಾ? ಇವಾಗ ಏನಕ್ಕೂ ಫೋನ್ ಇಷ್ಟು ಗಂಟೆಗೆ ಬರುತ್ತೆ. ಈಗ ದಂಡೆ ಮನೆ ಇರ್ಲಿಲ್ಲ, ಈಗಾಗ್ಲೇ ಫೋನ್ ಮಾಡೋದು ನಾಳೆ ಶೂಟಿಂಗ್ ಇದೆ ಅಂತ. ಹೌದಾ? ಏನ್ ಮಾಡ್ತಾರೆ ಇವಾಗ, ಕಾಲ ಹಂಗಾಗಿದೆ. ಫ್ರೀಡಮ್ ಟಿವಿ ಪ್ರೇಕ್ಷಕರಿಗೆ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು. ಅಬಾಡಿ ಧನ್ಯವಾದಗಳು. ಧನ್ಯವಾದ. ಏನು ಬುಡಲ್ಲಿ ನಿಂತ್ಕೊಂತಲ್ಲ ಅದು? ಸಾಕು ಬಿಡಿ, ನಿಮಗ್ ನಿಲ್ಲಲ್ವ? ಅಯ್ಯೋ ದೇವ್ರು, ನಮಗ್ ನಿಲ್ಲಲ್ಲ, ಇನ್ನು ನಿಮಗ್ ನಿಲ್ಲ. ಸ್ವಲ್ಪ ಮಸಾಲೆ ನಾನು ಇಲ್ಲಿ ಹರ್ಕೋಬೇಕಲ್ಲ. ಹೌದಮ್ಮ. ನೀವೇನ್ ಹೇಳಿದ್ರು ನನಗೆ ಮಸಾಲೆ ಇಲ್ಲಿ ಬರ್ಬೇಕು. ಹೌದು. ಪಾಪ ಡೈರೆಕ್ಟ್ ಮಾಡ್ತಾರಲ್ಲ ನನ್ನ ಜೊತೆಲಿ, ಲಕ್ಷ್ಮೀ ನಿವಾಸದಲ್ಲಿ. ಅವ್ರು ಅಲ್ಲಿಂದ ನಾನಿಂಗೆ ಬಂದ್ಬಿಡ್ತಾರೆ, ಹೀಗೀಗೆಮ್ಮ ಅಂತಾರೆ. ಟೇಕ್ ಅಂತ ಇದು ಅರ್ಥ. ಹೇಳ್ಬಿಟ್ಟು ಆದ್ಮೇಲೆ ಸಿಗ್ನಲ್ ಕೊಟ್ರೆ ಟೇಕ್ ಅಂತ ಅರ್ಥ. ಇದು ಹೇಳ್ಕೊಂಡಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ಟೇಕ್ ಅಂತಾರೆ. ಟೇಕ್ ಅಂತಾರ. ನಮ್ದು ಏನಾಯ್ತು ಅದ್ ಮಾಡ ಬಂದ್ ಪಾಪ ಬಾಳ ಕೋಆಪರೇಷನ್ ಮಾಡ್ತಾರೆ ಡೈರೆಕ್ಟ್. ಲಕ್ಷ್ಮೀ ನಿವಾಸದ ಒಳ್ಳೆಯವರು ಪಾಪ. ಇಲ್ಲ, ಚೆನ್ನಾಗಿದೆ, ಒಳ್ಳೆ ಸೀರಿಯಲ್. ಸೊ ಒಳ್ಳೇದಾಗ್ಲಿ. ಅಮ್ಮ ಇದಾರೆ ಅಂದ್ರೆ ಅದು ನಮ್ ಖುಷಿನೇ. ಪ್ರತಿಯೊಬ್ರು ನೋಡ್ಬೇಕದು. ನೀವ್ ಇದೀರ ಅಂದ್ರೆ ನಿಮ್ಮನ್ನ ನೋಡಕ್ಕಂತಾನೆ ಫ್ಯಾನ್ಸ್ ಇರ್ತಾರೆ. ಓಕೆ ಅನ್ನದಾತ್ರೆ ನೋಡಿದ್ರಲ್ಲ, ನಮ್ಮ ಅಮ್ಮ ಅವರು ಎಷ್ಟು ಚಿಕ್ಕ ವಯಸ್ಸಿಂದ ನೋಡ್ರೋರು, ಎಷ್ಟು ವರ್ಷದಿಂದ ನೋಡ್ತಾ ಇರೋರು. ಸೊ ಎಷ್ಟು ಮುದ್ದಾಗಿ ಮಾತಾಡ್ತಾರೆ ಅಲ್ವಾ? ಖುಷಿ ಆಗುತ್ತೆ ನಮಗೆಲ್ಲ ಪ್ರತಿಯೊಬ್ಬರಿಗೂ. ಸೊ ಇನ್ನೊಂದು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಯಾರಿಗಾದ್ರೂ ನಾವು ಫೋನ್ ಮಾಡಿ ಸೊ ಇಂಟ್ರೋ ಹಂಗಿಗೆ ಅಂದ್ರೆ ಇಲ್ಲ ಬಿಸಿ ಇದೀನಿ, ಊರಲ್ಲಿ ಹಂಗಿದೆ. ಬಟ್ ಅಮ್ಮ ಏನಂದ್ರೆ ಗೊತ್ತಾ ನಮಗೆ, ಬನ್ನಿ ಅಪ್ಪ ಅಂದ್ರು. ಸಾಧಾರಣ ಮನಸ್ಸಿಂದ ಬನ್ನಿ ಅಪ್ಪ, ಮನೆಯೊಳಗೆ ಇರ್ತೀನಿ, ಬನ್ನಿ ಮಾತಾಡಿ ಬನ್ನಿ ಅಂತ ಕರೆದ್ರು. ಖುಷಿ ಆಯ್ತಮ್ಮ. ನಮ್ಮ ಫ್ರೀಡಮ್ ಟಿವಿಗೆ ನೀವು ಮಾತಾಡಿದಕ್ಕೆ ನಿಮ್ಮ ಆಶೀರ್ವಾದ ಸದಾ ನಮ್ಮಂತ ಚಿಕ್ಕ ಸಂತೋಷ. ಅಲ್ಲಿ ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಇರಲಿ. ನನಗಲ್ಲಮ್ಮ, ಇಡೀ ಕರ್ನಾಟಕ ಜನತೆಗೆ ನಿಮ್ಮ ಪ್ರೀತಿ. ಆದ್ರೂ ನಾ ಅಮ್ಮನ ಹಿಂಗ್ ಮಾಡ್ಬೇಕಲ್ಲ ಅಂತ ಮನಸ್ಸು. ಹೌದಮ್ಮ. ಬಹಳ ಸಂತೋಷಮ್ಮ. ದೇವರು 100 ವರ್ಷ ದೀರ್ಘಾಯುಷ್ಯ ಕರುಣಿಸಿ ಕಾಪಾಡಿ ಇನ್ನೂ ಚೆನ್ನಾಗಿ ಮುಂದುವರಿಸಲಿ. ಆಯ್ತಮ್ಮ, ನಿಮ್ಮ ಆಚಾರ ಇದ್ದರೆ ಸಾಕು. ಧನ್ಯವಾದಗಳಮ್ಮ. ಓಕೆ ಅನ್ನದಾತ್ರೆ ನೋಡಿದ್ರಲ್ಲ, ನಮ್ಮ ಅಮ್ಮ ಅವ್ರು ಮಾತಾಡಿದ್ರು, ಲಕ್ಷ್ಮೀ ದೇವಮ್ಮ ಅವರು. ತುಂಬಾ ಸಂತೋಷ ಆಗುತ್ತೆ. ಸೊ ನಿಮ್ಮ ಆಶೀರ್ವಾದ ಸದಾ ನಮ್ಮಂತ ಕಲಾವಿದರ ಮೇಲೆ ಇರಲಿ, ಇವರ ಆಶೀರ್ವಾದ ನಮ್ಮೆಲ್ರಿಗೂ ಇರಲಿ. ಓಕೆ, ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಯಾರು ನೀ ಯಾರು, ಎಲ್ಲಿಂದ ಬಂದೆ, ಯಾವೂರು, ಬದುಕಿದ್ದ ಜನ